ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಬೆಡ್ಗೆ ಅಂತ ಹೇಳಿ ಬೆಡ್ ಕವರ್ನ ತೊಗೊಂಡಿದ್ದೆ, ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಬೆಡ್ಗೂ ಕೂಡ ಹಾಕಬೇಕಾಗಿತ್ತು, ಹಾಗಾಗಿ ಬೆಡ್ ಕವರ್ನು ಕೂಡ ಬೆಡ್ಡಿಗೆ ಹಾಕಿದಾದ್ಮೇಲೆ ಇವಾಗ ನಾಳೆ ಬೆಳಿಗ್ಗೆಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಹಾಗೆ ಉದ್ದಿನ ಬೇಳೆನೂ ಕೂಡ ನೆನೆಸಿಡ್ತಾ ಇದ್ದೀನಿ. ಇನ್ನು ನನ್ನ ಸಂಜೆ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ಲಾಗಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಆವಾಗಲೇ ಹೇಳ್ದಾಗೆ ಬೆಡ್ಡಿಗೆ ಬೆಡ್ ಕವರ್ನು ಕೂಡ ತರಿಸಿದ್ದೆ ಅಂತ ಹೇಳಿದ್ನಲ್ವ, ಅವನು ಕೂಡ ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೆ. ಬೇಬಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇವಾಗ ಅದನ್ನ ಎಲ್ಲ ತೆಗೆದು ನೋಡ್ತಾ ಇದ್ದೆ ಯಾವ ರೀತಿ ಇದೆ ಕ್ವಾಲಿಟಿ ಅಂತ ಹೇಳಿ. ಪ್ಯೂರ್ ಕಾಟನ್ನು ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಬ್ಲೂ ಕಲರ್ನು ಕೂಡ ತರಿಸಿದ್ದೆ, ಅದು ಕೂಡ ಸೇಮ್ ಕಾಟನ್ನೇ. ತುಂಬಾ ಯೂನಿಕ್ ಆಗಿತ್ತು ಡಿಸೈನು. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿತ್ತು. ನಮ್ಮದು ಡಬಲ್ ಕಾಟು, ಅಂದರೆ ನಾನು ಡಬಲ್ ಕಾಟು ಒಂದು ಸಿಂಗಲ್ ಕಾಟನ್ನ ಅಟ್ಯಾಚ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಸಿಂಗಲ್ ಕಾಟ್ ಆದರೆ ಒಬ್ಬರಿಗೆ ಮಲ್ಕೊಳಕ್ಕೆ ಸರಿ ಹೋಗುತ್ತೆ, ಇನ್ನು ಡಬಲ್ ಕಾಟ್ ಆದರೆ ಇಬ್ಬರಿಗೆ ಅಷ್ಟೇ ಸರಿ ಹೋಗುತ್ತೆ. ಚಿನ್ಮಯ್ ಸ್ವಲ್ಪ ಯಾವಾಗಲೂ ಒದ್ದಾಡ್ತಾ ಇರ್ತಾನೆ, ಅವನಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಹಾಗೆ ಫ್ರೀಯಾಗಿ ಮಲ್ಕೊಳ್ಳಿ ಅವನು ಅಂತ ಹೇಳಿ ಡಬಲ್ ಕಾಟು ಒಂದು ಸಿಂಗಲ್ ಕಾಟು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಈ ರೀತಿ ಹಾಕಿದ್ದೀನಿ. ಹಾಗೆ ನಾವು ಮೂವರು ಕೂಡ ಮಲ್ಕೊಳ್ಬೋದು, ಯಾವುದೇ ರೀತಿ ಕಿರಿಕಿರಿ ಅಂತ ಅನಿಸಲ್ಲ. ಅವನು ಕೂಡ ಫ್ರೀಯಾಗಿ ಮಲ್ಕೊಳ್ತಾನೆ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಅದಕ್ಕಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ಬೆಡ್ಶೀಟ್ನೇ ಹುಡುಕ್ತಾ ಇದ್ದೆ ಬೆಡ್ಡಿಗೆ ಹಾಕೋಕೆ ಅಂತ ಹೇಳಿ. ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಲ್ಲ, ಆಲ್ಮೋಸ್ಟ್ ಆಫ್ಲೈನ್ ಶಾಪಿಂಗೇ ಮಾಡ್ತೀನಿ. ಅಂದರೆ ನಾನು ಇಲ್ಲೇ ನಿಯರ್ ಬೈ ಇರೋ ಅಂಗಡಿಲಿ ಹೋಗಿ ತೊಗೊಂಡು ಬಂದಿದ್ದು ಇದನ್ನು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅಲ್ಲೇ ತೊಗೊಂಡು ಬಂದಿದ್ದು. ಇನ್ನು ಇವತ್ತು ಚಿನ್ಮಯ್ ಕೂಡ ಮನೇಲಿದ್ದ, ಅವನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಅವನು ಏನು ಹೆಲ್ಪ್ ಮಾಡ್ತಾನೆ ಅಂತ ಗೊತ್ತಲ್ವಾ, ಇಟ್ಟಿರೋದನ್ನೆಲ್ಲ ಕಿತ್ತು ಹಾಕೋದು, ಅದೇ ಹೆಲ್ಪ್ ಅವನು. ಇನ್ನು ನಾನು ಕೂಡ ಬೆಡ್ಶೀಟ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಹಳೆ ಬೆಡ್ಶೀಟ್ನ ತೆಗೆದು ವಾಶಿಗೆ ಹಾಕಿ ಇನ್ನು ಹೊಸ ಬೆಡ್ಶೀಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ ಟೈಮ್ ಈ ರೀತಿ ಮಾಡ್ತೀನಿ, ಯಾಕಂದರೆ ಮನೆಯಲ್ಲಿ ಪಾಪು ಇರ್ತಾನಲ್ವಾ, ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ನಾನು ಆನ್ಲೈನಲ್ಲಿ ಕೂಡ ಹುಡುಕಿದೆ ಬೆಡ್ಶೀಟ್ನ, ಬಟ್ ಅಷ್ಟು ಚೆನ್ನಾಗಿರೋ ಬೆಡ್ಶೀಟ್ ಸಿಗಲಿಲ್ಲ. ಬಟ್ ದುಡ್ಡು ಕೂಡ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಪರವಾಗಿಲ್ಲ, ಇಲ್ಲೇ ನಿಯರ್ ಬೈ ಶಾಪಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ಕಲರು ಕೂಡ ಚೆನ್ನಾಗಿತ್ತು, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಾನು 2 ಬೆಡ್ಶೀಟ್ನ ತೊಗೊಂಡು ಬಂದೆ. ಇನ್ನು 2 ಪಿಲ್ಲೋಗೆ ಕವರ್ನ ಕೊಟ್ಟಿರೋದು, ಈ ಚಿಕ್ಕ ಪಿಲ್ಲೋಗೆಲ್ಲ ಕವರ್ನ ಕೊಟ್ಟಿಲ್ಲ. ಬಟ್ ಪರವಾಗಿಲ್ಲ, ಕ್ವಾಲಿಟಿ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿತ್ತಲ್ವ, ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಬೆಡ್ಶೀಟ್ನ ತೊಗೊಂಡು ಬಂದೆ. ಇನ್ನು ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ವಾರಕ್ಕೊಂದ್ಸಲಿ ಬೆಡ್ಶೀಟ್ನ ಚೇಂಜ್ ಮಾಡಲೇಬೇಕಾಗುತ್ತೆ. ನಾನು ಕೂಡ ಹಾಗೆ ವಾರಕ್ಕೊಂದ್ಸಲಿ ಬೆಡ್ಶೀಟ್ನ ಚೇಂಜ್ ಮಾಡಿ ಇನ್ನೊಂದು ಬೆಡ್ಶೀಟ್ನ ತೊಳೆಯೋಕೆ ಹಾಕಿರ್ತೀನಿ. ಅದು ಡ್ರೈ ಆದಮೇಲೆ ನೆಕ್ಸ್ಟ್ ವೀಕು ಮತ್ತೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ತಾ ಇರ್ತೀನಿ ನಾನು. ಇನ್ನು ಸೈಡ್ ಎಡ್ಜಸ್ ಎಲ್ಲ ನೀಟಾಗಿ ಟಕ್ ಮಾಡಿದ್ದಾದಮೇಲೆ ಬೆಡ್ಶೀಟ್ನು ಕೂಡ ಇದ್ರ ಮೇಲ್ಗಡೆ ಹಾಕ್ಕೊಳ್ತೀನಿ ನಾನು. ಇನ್ನು ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿತ್ತು. ಬೇಬಿ ಪಿಂಕ್ ಕಲರ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬೆಡ್ ಕವರ್ ಎಲ್ಲ ಹಾಕಿದ್ದಾದಮೇಲೆ ಇವಾಗ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇವಾಗ ರವಾನು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ. ರವಾನ ಮೊದಲೇ ನೆನೆಸಿಡೋದ್ರಿಂದ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರ್ತವೆ. ಹಾಗಾಗಿ ನಾನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಈ ರೀತಿ ಇಡ್ಲಿ ಮಾಡಬೇಕಾದ್ರೆ ರವಾನ ನೆನೆ ಹಾಕ್ಕೊಂಡು ಬಿಡ್ತೀನಿ. ಈ ಟ್ರಿಕ್ಸ್ನ ನಾನು ನಮ್ಮ ಆಂಟಿಯಿಂದ ಕಲ್ತಿದ್ದು, ಅವರು ಕೂಡ ಇದೇ ರೀತಿ ಮಾಡ್ತಾಯಿದ್ರು, ಹಾಗಾಗಿ ನಾನು ಕೂಡ ಇದೇ ರೀತಿ ಫಾಲೋ ಮಾಡ್ತೀನಿ. ಅಂದರೆ ಫಸ್ಟೆಲ್ಲ ನಾನು ಯಾವ ರೀತಿ ಮಾಡ್ತಿದ್ದೆ ಅಂದರೆ, ಉದ್ದಿನ
ಉದ್ದಿನ ಬೇಳೆನ ಹಾಕಿರ್ತಿದ್ನಲ್ವ, ನೆನೆ ಹಾಕಿರ್ತಿದ್ನಲ್ವ, ಅದು ಗ್ರೈಂಡ್ ಮಾಡಿ ಆದಮೇಲೆ ಅದರೊಳಗಡೆನೆ ನಾನು ರವಾನ ಸೇರಿಸಿ ಮಿಕ್ಸ್ ಮಾಡಿ ಇಡ್ತಿದ್ದೆ. ಬಟ್ ಹಾಗೆ ಮಾಡಬಾರ್ದು ಅಂತ ನಮ್ಮ ಆಂಟಿ ಹೇಳಿದರು ನನಗೆ. ಫಸ್ಟೇ ಮಧ್ಯಾಹ್ನನೇ ರವಾನ ನೆನೆಸಿ ಸ್ವಲ್ಪ ನೀರು ಹಾಕಿಬಿಟ್ಟು ಇಡಬೇಕು. ಇನ್ನು ಉದ್ದಿನ ಬೇಳೆನೂ ಕೂಡ ಸಪ್ರೇಟಾಗಿ ನೆನೆಸ್ಕೋಬೇಕು ಅಂತ ಹೇಳಿದರು ಅವರು. ನಾನು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 2 ಗ್ಲಾಸ್ ರವಕ್ಕೆ 3/4 ಗ್ಲಾಸಷ್ಟು ನಾನು ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. ನೀವು ಯಾವ ಬೌಲಲ್ಲಾಗಿರ್ಬೋದು, ಹಾಗೆ ಯಾವುದೇ ಕಪ್ಪಲ್ಲಾಗಿರ್ಬೋದು ಮೆಜರ್ಮೆಂಟ್ನ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನಾನು ಒಂದು ದೊಡ್ಡ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸಿಂದ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. 2 ಗ್ಲಾಸ್ ರವಾನ ತೊಗೊಂಡಿದ್ದೀನಿ, ಅದಕ್ಕೆ 3/4 ಗ್ಲಾಸಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಕರೆಕ್ಟಾಗಿ ಹಾಕಿದರೆ ಕರೆಕ್ಟಾಗಿ ಸಾಫ್ಟಾಗಿ ಬರ್ತವೆ ಇಡ್ಲಿ. ಇಲ್ಲ ಅಂದರೆ ಸ್ವಲ್ಪ ಮೆತ್ತಗಾಗೋದು, ಇಲ್ಲ ಗಟ್ಟಿ ಆಗೋದು, ಆ ರೀತಿ ಆಗ್ತವೆ. ಇನ್ನು ಉದ್ದಿನ ಬೇಳೆನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸಾರಿ ಅಥವಾ 3 ಸಾರಿ ಚೆನ್ನಾಗಿ ಉದ್ದಿನ ಬೇಳೆನ ವಾಶ್ ಮಾಡ್ಕೊಳ್ಬೇಕು. ಕೆಲವೊಂದು ಉದ್ದಿನ ಬೇಳೆಯಲ್ಲಿ ಸ್ವಲ್ಪ ಧೂಳು ಕೂಡ ಜಾಸ್ತಿ ಇರುತ್ತೆ, ಅಂಥವರು ಒಂದು 3-4 ಸಾರಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಇವಾಗ ರವಾನೂ ಕೂಡ ತೊಳ್ಕೊಳ್ತಾ ಇದ್ದೀನಿ. ರವಾನೂ ಕೂಡ ಚೆನ್ನಾಗಿ 2-3 ಸಾರಿ ವಾಶ್ ಮಾಡ್ಕೊಳ್ಬೇಕು. ರವಾದಲ್ಲಿರ್ತಕ್ಕಂಥ ಟಾರ್ಚ್ ಅಂಶ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ 2-3 ಸಾರಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಈ ರೀತಿ ಕೈ ಆಡಿಸಿ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ನೀರೆಲ್ಲ ಬಸ್ದು ಇನ್ನೊಂದು ಸಾರಿ ನೀರನ್ನ ಹಿಡ್ಕೊಂಡು ಚೆನ್ನಾಗಿ ತೊಳ್ಕೊಳ್ತೀನಿ ರವಾನ. ಹಾಗೆ ಮತ್ತೊಂದು ಸಾರಿ ನೀರನ್ನು ಚೆನ್ನಾಗಿ ಬಸ್ದಿದ್ದಾದಮೇಲೆ ಸ್ವಲ್ಪ ನೀರಿರೋ ಹಾಗೆ ರವಾನ ಹಾಗೆ ಇಡ್ತೀನಿ. ಅಂದರೆ ಸ್ವಲ್ಪ ನೀರನ್ನ ಬಿಟ್ಟು ರವಾನೂ ಕೂಡ ಹಾಗೆ ಇಡ್ತೀನಿ, ಯಾಕಂದರೆ ರವೆ ಕೂಡ ಚೆನ್ನಾಗಿ ನೆನ್ಕೊಳ್ಬೇಕಲ್ವ. ಹಾಗಾಗಿ ನೋಡ್ತಾ ಇರ್ಬೋದು ನಾನು ಎಷ್ಟು ನೀರು ಬಿಟ್ಟಿದ್ದೀನಿ ಅಂತ ಹೇಳಿ. ಹಾಗಂತ ಜಾಸ್ತಿ ನೀರನ್ನು ಕೂಡ ಬಿಡಬಾರ್ದು, ಸ್ವಲ್ಪ ನೀರನ್ನೇ ಬಿಡಬೇಕು. ಇಷ್ಟು ನೀರು ಬಿಟ್ಟರೆ ಸಾಕು, ರವೆ ಕೂಡ ಚೆನ್ನಾಗಿ ನೆಂದಿರುತ್ತೆ. ನೀವು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರ್ತವೆ. ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಇನ್ನು ಲಿಡ್ನ ಕ್ಲೋಸ್ ಮಾಡಿ ಉದ್ದಿನಬೇಳೆ ಹಾಗೆ ರವಾನೂ ಕೂಡ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಈರುಳ್ಳಿ ಸಿಪ್ಪೆನ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಯಾಕೋ ಸ್ವಲ್ಪ ಗಿಡಗಳಿಗೆ ರೋಗ ಬರ್ತಿದೆ ಅಂತ ಅನ್ನಿಸ್ತಾ ಇತ್ತು, ಪಾಟಲ್ಲಿರೋ ಗಿಡಗಳಿಗೆ. ಹಾಗಾಗಿ ಈರುಳ್ಳಿ ಸಿಪ್ಪೆನ ಬೆಳಗ್ಗೆನೇ ಈ ರೀತಿ ಒಂದು ಬಾಕ್ಸಲ್ಲಿ ನೀರು ಹಾಕಿ ಅದ್ರ ಮೇಲ್ಗಡೆ ಈರುಳ್ಳಿ ಸಿಪ್ಪೆನ ಬಿಟ್ಟಿದ್ದೆ. ಹೀಗೆ ಮಾಡೋದ್ರಿಂದ ಗಿಡಗಳಿಗಿರೋ ಕೀಟಾಣು ಅಂಟ್ಕೊಂಡಿರ್ತಲ್ವ, ಅದೆಲ್ಲ ಹೋಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ. ಯಾಕೋ ಗಿಡಗಳಿಗೆಲ್ಲ ಒಂಥರ ಜಿಡ್ಡು ಥರ ಅಂಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಈ ನೀರನ್ನು ಹಾಕಿದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ನಾನಿದು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು, ಸುಮಾರು ಸರಿ ಈ ಥರ ಮಾಡಿದ್ದೀನಿ. ನನಗೂ ಕೂಡ ವರ್ಕ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೆಯಲ್ಲೂ ಕೂಡ ಗಿಡಗಳಿಗೆ ರೋಗ ಏನಾದರೂ ಅಂಟ್ಕೊಂಡಿತ್ತು ಅಂತಂದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಈರುಳ್ಳಿ ಸಿಪ್ಪೆನೆಲ್ಲ ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಈ ನೀರೇನಿದೆಯಲ್ಲ ಇದನ್ನು ಪಾಟ್ಗೆ ಹಾಕ್ತೀನಿ. ಹಾಗೆ ಗಿಡಕ್ಕೂ ಕೂಡ ಸ್ವಲ್ಪ ಹಾಕ್ತೀನಿ. ನೋಡಿ, ಸ್ವಲ್ಪ ಪಾಟ್ ಎಲ್ಲ ಶಿಫ್ಟ್ ಮಾಡಿದ್ದೆ ನಾನು. ಆ ಕಡೆ ಬಿಸಿಲೇ ಬರ್ತಿರ್ಲಿಲ್ಲ ಅಂತ ಹೇಳಿ ಈ ಕಡೆ ಸ್ವಲ್ಪ ಬಿಸಿಲು ಬರೋ ಕಡೆ ಪಾಟ್ನೆಲ್ಲ ಎತ್ತಿ ಇಟ್ಕೊಂಡಿದ್ದೆ. ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಬೆಳಗ್ಗೆ ಹೊತ್ತು, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿದ್ನಲ್ವಾ, ಆ ನೀರನ್ನ ಸ್ವಲ್ಪ ಗಿಡಗಳಿಗೆ ಹಾಕಿ ಇನ್ನು ಮೇಲ್ಗಡೆ ಸ್ವಲ್ಪ ಈ ರೀತಿ ನೀರನ್ನು ಚುಂಗಿಸ್ತಾ ಇದ್ದೀನಿ. ಯಾಕಂದರೆ ಗಿಡಗಳಿಗೆಲ್ಲ ರೋಗ ಅಂಟಿದೆ ಅಂತ ಹೇಳಿದ್ನಲ್ವಾ, ಈ ನೀರು ಆ ಗಿಡಗಳ ಎಲೆಗಳ ಮೇಲೆ ಎಲ್ಲ ಬಿದ್ದರೆ ಆ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ. ಫ್ರೇ ಬಾಟ್ಲಿದ್ರೆ ಫ್ರೇ ಬಾಟ್ಲಿಂದನೂ ಕೂಡ ಫ್ರೈ ಮಾಡ್ಕೊಳ್ಬೋದು ನಾವು ಯೂಶಲಿ. ಇಲ್ಲ ಅಂದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಗಿಡಗಳೆಲ್ಲ ರೋಗ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಆಗ್ತವೆ ಅಂತ ಅಷ್ಟೇ. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ರೀತಿ ಗಿಡಗಳಿಗೆ ರೋಗ ಬಿದ್ದಿದೆ ಅಂತ ಹೇಳಿ. ಇಲ್ಲೆಲ್ಲ ಇದೆ ನೋಡಿ, ವೈಟ್ ಥರ ಜಿಡ್ಡು ಥರ ಈ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ.
ಇನ್ನೇನು ಈ ದಾಸವಾಳದ ಹೂವಿನ ಗಿಡ ಮೊಗ್ಗು ಕುಂತಿದೆ. ಆಗ್ಲೇ ಈ ಥರ ರೋಗ ಬಿದ್ದುಬಿಟ್ಟಿದೆ. ಎಲೆ ಎಲ್ಲ ತಿಂದಾಕ್ಬಿಟ್ಟಿದೆ ನೋಡಿ. ಆ ರೀತಿ ಆಗಿಬಿಟ್ಟಿತ್ತು, ಹುಳ ಎಲ್ಲ ಬಂದು. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಆಫ್ಟರ್ ಆ್ಯಂಡ್ ಬಿಫೋರ್ ತೋರಿಸ್ತೀನಿ. ಸ್ವಲ್ಪ ದಿನ ಆದಮೇಲೆ ಯಾವ ರೀತಿ ಗಿಡಗಳೆಲ್ಲ ನೀಟಾಗಿದೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ನೀರನ್ನೆಲ್ಲ ಹಾಕಿ ಆದಮೇಲೆ ಮತ್ತೆ ಆ ಬೌಲಿಗೆ ನೀರನ್ನ ಹಿಡಿದು ಈ ಸಿಪ್ಪೆನೆಲ್ಲ ಇನ್ನೊಂದು ಸಾರಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಮತ್ತೆ ಇದೇ ನೀರನ್ನ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸಿಪ್ಪೆನ ವೇಸ್ಟ್ ಮಾಡದೆ ಈ ರೀತಿ ಸ್ವಲ್ಪ 1-2-3 ಸಾರಿ ನೀರಲ್ಲಿ ಹಾಕಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿರೋ ಕೀಟಾಣುಗಳು ಕೂಡ ಕಡಿಮೆ ಆಗುತ್ತೆ. ಈಗ ಲಿಡ್ನು ಕೂಡ ಕ್ಲೋಸ್ ಮಾಡಿ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಡ್ತೀನಿ. ನಾಳೆ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಫ್ರೀ ಇದ್ದರೆ ಹಾಕೋದಕ್ಕಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಸಂಜೆ ಆಯಿತು. ಸಂಜೆ ಆದರೆ ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಯೂಶಲಿ. ಹಾಗಾಗಿ ಇಲ್ಲಿ ಫಿಲ್ಟರ್ ಕಾಫಿನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಫಿಲ್ಟರ್ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಏನೋ ಗೊತ್ತಿಲ್ಲ, ನನಗೆ ಇತ್ತೀಚೆಗೆ ತುಂಬಾ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಎಷ್ಟು ಕಂಟ್ರೋಲ್ ಮಾಡಬೇಕಂದ್ರೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾನು ಬೆಳಿಗ್ಗೆ ಎಲ್ಲ ಕಾಫಿನ ಕುಡಿಯೋದಿಲ್ಲ ಇವಾಗ. ರಾಗಿ ಮಾಲ್ಟ್ನ ಕುಡಿತೀನಿ. ಬಟ್ ಸಂಜೆ ಅಂತೂ ನನಗೆ ಬಿಟ್ಟಿರೋದಕ್ಕೆ ಆಗ್ತಾನೆ ಇಲ್ಲ ಕಾಫಿನ. ಹಾಗಾಗಿ ಇಲ್ಲಿ ಫಿಲ್ಟರ್ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ನಾನು. ಫಿಲ್ಟರ್ಗೆ 1 ಸ್ಪೂನಷ್ಟು ಫಿಲ್ಟರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಾಫಿ ಫಿಲ್ಟರ್ ಪೌಡರ್ನ. ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾನು ಮಾಲ್ಗುಡಿ ಫಿಲ್ಟರ್ ಕಾಫಿನ ಯೂಸ್ ಮಾಡ್ತೀನಿ. ನನಗೆ ಅದ್ರ ಟೇಸ್ಟ್ ತುಂಬಾ ಇಷ್ಟ ಇರುತ್ತೆ ಅಂತ ಹೇಳಿ. ಇನ್ನು ಕೆಟಲಲ್ಲಿ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಬಿಸಿ ಬಿಸಿ ಕುದೀತಾ ಇರೋ ನೀರನ್ನ ಈ ಫಿಲ್ಟರ್ ಒಳಗಡೆ ಹಾಕ್ಕೊಳ್ತೀನಿ. ನೀರೆಲ್ಲ ಹಾಕಿದ್ದಾದಮೇಲೆ ಮೇಲ್ಗಡೆಯಿಂದ ಫಿಲ್ಟರ್ನ ಈ ರೀತಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಟರೆ ಒಂದು 10 ಮಿನಿಟ್ಸಲ್ಲೆಲ್ಲ ಫಿಲ್ಟರ್ ರೆಡಿಯಾಗಿರುತ್ತೆ. ನಾನು ಆಮೇಲೆ ಕಾಫಿನ ಮಾಡ್ಕೊಳ್ಬೋದು ಅಂತ ಹೇಳಿ ಇವಾಗ ರೆಡಿ ಮಾಡಿಟ್ಟು ಬಂದೆ. ಇನ್ನು ತಲೆ ಎಲ್ಲ ಬಾಚ್ಕೊಂಡು ಮುಖನೂ ತೊಳ್ಕೊಳ್ಬೇಕಾಗಿತ್ತು. ಸಂಜೆ ಟೈಮ್ ಅಲ್ವಾ, ಯೂಶಲಿ ನಾನು ಸಂಜೆ ತಲೆ ಎಲ್ಲ ಬಾಚ್ಕೊಂಡು ಮುಖನೂ ಕೂಡ ತೊಳ್ಕೊಂಡು ದೇವರಿಗೆ ದೀಪನೂ ಕೂಡ ಹಚ್ಕೊಳ್ತೀನಿ. ನಾನು ಬೆಳಿಗ್ಗೆ ಪೂಜೆ ಮಾಡಿದರೂ ಕೂಡ ಸಂಜೆ ಈ ರೀತಿ ದೀಪನ ಹಚ್ಕೊಳ್ತೀನಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಅದೇ ರೀತಿಯೇ ಮಾಡೋದು. ಇನ್ನು ತುಂಬಾ ಶಾರ್ಟಾಗಿ ಕೂದಲನ್ನ ಕಟ್ ಮಾಡಿಸಿದ್ದೆ ನಾನು. ಬಟ್ ಇವಾಗ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಕೂದಲು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಕಟ್ ಮಾಡಿಸ್ಬೇಕು. ಇನ್ನು ಮುಖನೂ ಕೂಡ ತೊಳ್ಕೊಂಡು ಬಂದಿದ್ದಾಯಿತು. ನನಗೆ ಜಡೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಈ ರೀತಿ ಸಿಂಪಲ್ಲಾಗಿ ಒಂದು ಪೋನಿನ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಮುಖ ಎಲ್ಲ ಒರೆಸ್ಕೊಂಡು ಸಿಂಪಲ್ಲಾಗಿ ನಾನು ಯಾವುದೇ ಕ್ರೀಮ್ ಕೂಡ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಮುಖಕ್ಕೆ. ಸನ್ಸ್ಕ್ರೀಮ್ ಅಷ್ಟೇ ನಾನು ಹಚ್ಕೊಳ್ಳೋದು. ಇನ್ನು ಪೌಡರು ಅದೆಲ್ಲ ಯಾವುದನ್ನು ಕೂಡ ನಾನು ಯೂಸ್ ಮಾಡೋದಿಲ್ಲ. ಸನ್ಸ್ಕ್ರೀನ್ ಅಷ್ಟೇ ನಾನು ಯೂಸ್ ಮಾಡಿ ಇನ್ನು ಒಂದು ಬಿಂದಿನ ಇಟ್ಕೊಳ್ತೀನಿ, ಹಾಗೆ ಕುಂಕುಮನ ಇಟ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಡ್ರೈ ಆದಮೇಲೆ, ಅಂದರೆ ಸನ್ಸ್ಕ್ರೀನೆಲ್ಲ ಹಚ್ಚಿರ್ತೀನಲ್ವ, ಅದೆಲ್ಲ ಡ್ರೈ ಆದಮೇಲೆ ಒಂದು ಬಿಂದಿನ ಇಟ್ಕೊಂಡು ಕುಂಕುಮನ ಇಟ್ಕೊಳ್ತೀನಿ ಅಷ್ಟೇ. ಕುಂಕುಮ ಇಲ್ಲ ಅಂದರೆ ಯಾವುದು ಕೂಡ ಕಂಪ್ಲೀಟ್ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸಿಂಪಲ್ಲಾಗಿ ಇಷ್ಟೇ ನಾನು ರೆಡಿ ಆಗೋದು. ಇನ್ನು ಫಿಲ್ಟರ್ ಕೂಡ ರೆಡಿಯಾಗಿತ್ತು. ನಾನು ಮುಖ ತೊಳ್ಕೊಂಡು ದೇವರಿಗೆಲ್ಲ ದೀಪ ಹಚ್ಚೋ ಅಷ್ಟರಲ್ಲಿ ಫಿಲ್ಟರ್ ಕೂಡ ರೆಡಿ ಆಗಿಬಿಟ್ಟಿತ್ತು. ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ನನಗೆ ಕಾಫಿನ ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಕಾಫಿನ ಯೂಶಲಿ ಸಂಜೆ ಕುಡಿತೀನಿ. ಬಟ್ ಶುಗರ್ನ ಅವಾಯ್ಡ್ ಮಾಡಿ ಇಲ್ಲಿ ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡು ನಾನು ಕಾಫಿನ ಕುಡಿತೀನಿ. ಶುಗರ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಕ್ಕರೆ ಬದಲು ಬೆಲ್ಲದ ಪುಡಿನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಟೇಸ್ಟ್ ಏನು ಡಿಫ್ರೆನ್ಸ್ ಅನಿಸಲ್ಲ, ಬೆಲ್ಲದ ಫ್ಲೇವರ್ ಬರುತ್ತೆ ಅಷ್ಟೇ. ಟೇಸ್ಟ್ ಅಷ್ಟೊಂದು ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಬಟ್ ಹಾಲಿಗೆ ಡೈರೆಕ್ಟಾಗಿ ಬೆಲ್ಲದ ಪೌಡ್ರನ್ನ ಹಾಕಿದರೆ ಹಾಲೆಲ್ಲ ಒಡೆದೋಗ್ಬಿಡುತ್ತಲ್ವ. ಹಾಗಾಗಿ ನಾನು ಡಿಕಾಕ್ಷನ್ ಜೊತೆ ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಚಿನ್ಮಯ್ಗೂ ಕೂಡ ಬೂಸ್ಟ್ನ ಹಾಕ್ಕೊಡ್ತಾ ಇದ್ದೆ. ಅವನಿಗೂ ಕೂಡ ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೆ. ಇನ್ನು ನಾನು ಡಿಕಾಕ್ಷನ್ ಜೊತೆ ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಫಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಕೂಡ ರೆಡಿ ಆಯಿತು. ಹಾಗೆ ಚಿನ್ಮಯ್ಗೆ ಬೂಸ್ಟ್ ಕೂಡ ರೆಡಿ ಆಯಿತು. ಅವನಿಗೆ ಬೆಳಿಗ್ಗೆ ಟೈಮ್ ಬೂಸ್ಟ್ ಎಲ್ಲ ಕೊಡೋಲ್ಲ ನಾನು, ಸ್ಕೂಲಿಗೆ ಹೋಗ್ತಾನಲ್ವ, ಊಟನ ಮಾಡೋದಿಲ್ಲ ಅಂತ ಹೇಳಿ ಬೂಸ್ಟ್ ಕೊಟ್ಟಿರೋದಿಲ್ಲ. ಸಂಜೆ ಟೈಮ್ 1 ಟೈಮ್ ಕೊಡ್ತೀನಿ ಅಷ್ಟೇ.
ಹಾಗೆ ಇನ್ನು ನಾನು ಕೂಡ ಕಾಫಿ ಕುಡಿತಾ ಪೇಪರ್ನ ಓದ್ತಾ ಇರ್ತೀನಿ. ಯಾಕಂದರೆ ನಾನು ಯೂಶ್ವಲಿ ಬೆಳಿಗ್ಗೆ ಪೇಪರೆಲ್ಲ ಓದೋದಕ್ಕೆ ಆಗೋದಿಲ್ಲ ನನಗೆ. ಹಾಗಾಗಿ ನಾನು ಸಂಜೆನೇ ಪೇಪರ್ನ ಓದೋದು. ಆವಾಗ ಫ್ರೀ ಇರ್ತೀನಿ ಅಂತ ಹೇಳಿ ಸಂಜೆ ಟೈಮು ಪೇಪರ್ನ ಓದ್ತೀನಿ. ನನಗೆ ಕಾಫಿ ಕುಡಿತಾ ಪೇಪರ್ ಓದಬೇಕು ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಈ ರೀತಿ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್, ಶೇರ್, ಕಮೆಂಟ್ಸ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ.